ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹೊಸದಾಗಿ ನೇಮಕಗೊಂಡಿದ್ದ ಮಹಿಳಾ ವೈದ್ಯೆಯೊಬ್ಬರ ಹಿಜಾಬ್ ಹೇಳದ ಘಟನೆ ಭಾರೀ ವಿವಾದ ಸೃಷ್ಟಿಸಿತ್ತು. ಈ ಘಟನೆಯ ನಂತರ ಸುಮಾರು 23 ದಿನಗಳ ಕಾಲ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳದಿದ್ದ ವೈದ್ಯೆ ನಿನ್ನೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿಯೇ ಮಹಿಳಾ ವೈದ್ಯೆಯೊಬ್ಬರ ಹಿಜಾಬ್ ಎಳೆದಿದ್ದ ಘಟನೆ ದೇಶದಾದ್ಯಂತ ಭಾರೀ ಸಂಚಲನ ಮೂಡಿಸಿತ್ತು. ಇದರಿಂದ ತೀವ್ರ ಮುಜುಗರ ಅನುಭವಿಸಿದ್ದ ಆಯುಷ್ ವೈದ್ಯೆ ಡಾಕ್ಟರ್ ನುಸ್ರತ್ ಪರ್ವಿನ್ ನಿಗದಿತ ಸಮಯದೊಳಗೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳದೆ ಪ್ರತಿಭಟಿಸಿದ್ದರು. ಆದರೆ ಸರ್ಕಾರವು ನೀಡಿದ್ದ ಅಂತಿಮ ಗಡುವಾದ ನಿನ್ನೆಯ ದಿನ ಅವರು ತಮ್ಮ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿದ್ದಾರೆ. ಕಳೆದ ಡಿಸೆಂಬರ್ 15ರಂದು ಪಾಟ್ನಾದಲ್ಲಿ ನಡೆದ ಆಯುಷ್ ವೈದ್ಯರ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ಈ ಘಟನೆ ನಡೆದಿತ್ತು. ಡಾಕ್ಟರ್ ನುಸ್ರತ್ ಪರ್ವೀನ್ ಅವರು ನೇಮಕಾತಿ ಪತ್ರ ಪಡೆಯುವಾಗ ವೇದಿಕೆಗೆ ಬಂದಾಗ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇದೇನಿದು ಎಂದು ಪ್ರಶ್ನಿಸಿ ಅವರ ಮುಖದ ಮೇಲಿದ್ದ ಹಿಜಾಬ್ ಅನ್ನು ಬಲವಂತವಾಗಿ ಕೆಳಕ್ಕೆ ಇಳಿದಿದ್ದರು. ಈ ದೃಶ್ಯ ಕ್ಯಾಮೆರಾಗಳಲ್ಲಿ ಸೆರೆಯಾಗಿತ್ತು. ಡಾಕ್ಟರ್ ನುಸ್ರತ್ ಅವರು ಡಿಸೆಂಬರ್ 20ರ ಒಳಗೆ ಕೆಲಸಕ್ಕೆ ಸೇರಬೇಕಿತ್ತು. ಆದರೆ ಈ ಘಟನೆಯಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದ ನುಸ್ರತ್ ಅವರು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಸರ್ಕಾರವು ಮೊದಲು ಡಿಸೆಂಬರ್ 31ರವರೆಗೆ ಮತ್ತು ನಂತರ ಜನವರಿ 7ರವರೆಗೆ ಸೇವಾ ವರದಿಯ ಗಡುವನ್ನು ವಿಸ್ತರಿಸಿತು. ಒಂದು ವೇಳೆ ಹಾಜರಾಗದಿದ್ದರೆ ನೇಮಕಾತಿ ರದ್ದಾಗುವ ಸಾಧ್ಯತೆ ಇತ್ತು. ಹೀಗಾಗಿ ಡಾಕ್ಟರ್ ನುಸ್ರತ್ ಅವರು ಜನವರಿ 7ರಂದು ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡಿದ್ದಾರೆ. ಈ ಘಟನೆಯನ್ನು ಕಾಂಗ್ರೆಸ್, ಆರ್ಜೆಡಿ ಸೇರಿದಂತೆ ಅನೇಕ ವಿರೋಧ ಪಕ್ಷಗಳು ಕಟುವಾಗಿ ಟೀಕಿಸಿದ್ದವು. ಇದು ಮಹಿಳೆಯರ ಘನತೆಗೆ ಧಕ್ಕೆ ತರುವ ಕೃತ್ಯವೆಂದು ಬಣ್ಣಿಸಿದ್ದವು. ಆದರೆ ಬಿಹಾರದ ರಾಜ್ಯಪಾಲರು ಮತ್ತು ಜೆಡಿಯು ಮುಖಂಡರು ಇದು ತಂದೆ ಮತ್ತು ಮಗಳ ನಡುವಿನ ವಾತ್ಸಲ್ಯದ ನಡವಳಿಕೆ ಎಂದು ಸಮರ್ಥಿಸಿಕೊಂಡಿದ್ದರು. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.